ಎಲ್ಲರಿಗೂ ನಮಸ್ತೆ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ 15 ಮತ್ತು 16 ಮೇ 2024 ಪ್ರಚಲಿತ ವಿದ್ಯಮಾನಗಳ ಮಾಹಿತಿ ನೋಡೋಣ. ಮೊದಲನೆಯ ಪ್ರಶ್ನೆಯು, ಟಾಟಾ ಎಲೆಕ್ಟ್ರಾನಿಕ್ಸ್ನ ಹೊಸ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತದೆ. ಎನ್ ಚಂದ್ರಶೇಖರನ್ ಅವರು ಟಾಟಾ ಎಲೆಕ್ಟ್ರಾನಿಕ್ಸ್ನ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯು, ಇತ್ತೀಚೆಗೆ ಯಾರು ಭಾರತದ 85ನೇ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದಾರೆ? ಇದರ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತದೆ. ಪಿ ಶಾಮಿಶೀಲ್ ಅವರು ಭಾರತ ದೇಶದ 85ನೇ ಗ್ರ್ಯಾಂಡ್ ಮಾಸ್ಟರ್ ಆಗಿ ಹೊರಹೊಮ್ಮಿದ್ದಾರೆ. ಇಲ್ಲಿ ಈ ಗ್ರ್ಯಾಂಡ್ ಮಾಸ್ಟರ್ ಪಟ್ಟವನ್ನು ಯಾರು ನೀಡುತ್ತಾರೆ ಅಂದರೆ ಫಿಡೆ ಸಂಸ್ಥೆ ಈ ಗ್ರ್ಯಾಂಡ್ ಮಾಸ್ಟರ್ ಪಟ್ಟವನ್ನು ನೀಡುತ್ತದೆ. ಇಲ್ಲಿ 85ನೇ ಆಟಗಾರ ಆಗಿ ಯಾರು ಹೊರಹೊಮ್ಮಿದ್ದಾರೆ ಅಂದರೆ ಈ ಗ್ರ್ಯಾಂಡ್ ಮಾಸ್ಟರ್ ಪಟ್ಟವನ್ನು ಪಡೆದುಕೊಂಡವರು ಪಿ ಶಾಮಿಶೀಲ್ ಅವರಿಗೆ 85ನೇ ಗ್ರ್ಯಾಂಡ್ ಮಾಸ್ಟರ್ ಪಟ್ಟವು ದೊರಕಿರುತ್ತದೆ. ಇಲ್ಲಿ 84ನೇ ಗ್ರ್ಯಾಂಡ್ ಮಾಸ್ಟರ್ ಪಟ್ಟ ಯಾರಿಗೆ ಸಿಕ್ಕಿದೆ ಅಂದರೆ ಇವರಿಗೆ ಇತ್ತೀಚೆಗೆ ಸಿಕ್ಕಿತ್ತಲ್ಲ, ಆರ್ ವೈಶಾಲಿ ಇವರಿಗೆ 84ನೇ ಗ್ರ್ಯಾಂಡ್ ಮಾಸ್ಟರ್ ಪಟ್ಟವನ್ನು ನೀಡಲಾಗಿರುತ್ತದೆ. ಇಲ್ಲಿ ವಿಶ್ವನಾಥ್ ಆನಂದ್ ಅವರ ಬಗ್ಗೆ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ. ಇವರು ಭಾರತ ದೇಶದ ಮೊದಲ ಚೆಸ್ ಆಟಗಾರ ಆಗಿರುತ್ತಾರೆ. ಈ ಗ್ರ್ಯಾಂಡ್ ಮಾಸ್ಟರ್ ಪಟ್ಟವನ್ನು ಪಡೆದುಕೊಂಡವರು. ಹಾಗೆಯೇ ಮಹಿಳೆಯರಲ್ಲಿ ಗ್ರ್ಯಾಂಡ್ ಮಾಸ್ಟರ್ ಪಟ್ಟವನ್ನು ಮೊದಲು ಪಡೆದುಕೊಂಡದ್ದು ಯಾರು ಎಂದರೆ ಕೊನೆರು ಹಂಪಿ ಅವರು ಮೊದಲ ಬಾರಿಗೆ ಭಾರತದಲ್ಲಿ ಮಹಿಳೆಯರಲ್ಲಿ ಗ್ರ್ಯಾಂಡ್ ಮಾಸ್ಟರ್ ಪಟ್ಟವನ್ನು ಪಡೆದುಕೊಂಡರು. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ ನೋಡೋಣ. ಅದಕ್ಕಿಂತ ಮುಂಚೆ ಇಲ್ಲಿ ಡೈಲಿ ಕರೆಂಟ್ ಅಫೇರ್ಸ್ಗಳ PDF ಅನ್ನು ಡೌನ್ಲೋಡ್ ಮಾಡಲು ನಮ್ಮ ಟೆಲಿಗ್ರಾಮ್ ಚಾನಲ್ ಅನ್ನು ಜಾಯಿನ್ ಆಗಿ. ಟೆಲಿಗ್ರಾಮ್ ಚಾನಲ್ ಲಿಂಕ್ ಅನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನೀಡಲಾಗಿರುತ್ತದೆ. ಮುಂದಿನ ಪ್ರಶ್ನೆ ನೋಡೋಣ. ಇತ್ತೀಚೆಗೆ ಯಾರಿಗೆ ಸಾಹಿತ್ಯ ಅಕಾಡೆಮಿ ನೀಡುವ ಫೆಲೋಶಿಪ್ ಅವಾರ್ಡ್ ಅನ್ನು ನೀಡಲಾಗಿದೆ? ಸರಿಯಾದ ಉತ್ತರವು ಆಪ್ಷನ್ ಬಿ ಆಗಿರುತ್ತದೆ. ರಸ್ಕಿನ್ ಬಾಂಡ್ ಇವರಿಗೆ ಸಾಹಿತ್ಯ ಅಕಾಡೆಮಿ ನೀಡುವ ಫೆಲೋಶಿಪ್ ಅವಾರ್ಡ್ ಅನ್ನು ನೀಡಲಾಗಿರುತ್ತದೆ. ಇಲ್ಲಿ ನೆನಪಿಟ್ಟುಕೊಳ್ಳಿ, 2024 ಸಾಲಿನ ಫೆಲೋಶಿಪ್ ಅವಾರ್ಡ್ ಅನ್ನು ರಸ್ಕಿನ್ ಬಾಂಡ್ ಅವರಿಗೆ ನೀಡಲಾಯಿತು. ಇಲ್ಲಿ ಫೆಲೋಶಿಪ್ ಅವಾರ್ಡ್ ಅನ್ನು ಯಾರು ನೀಡುತ್ತಾರೆ ಅಂತ ಕೇಳಿದರೆ ಸಾಹಿತ್ಯ ಅಕಾಡೆಮಿ ಸಂಸ್ಥೆಯು ಈ ಅವಾರ್ಡ್ಸ್ಗಳನ್ನು ನೀಡುತ್ತದೆ. ಇಲ್ಲಿ ರಸ್ಕಿನ್ ಬಾಂಡ್ ಅವರಿಗೆ ನೀಡಿರುವ ಕೆಲವು ಇತರ ಅವಾರ್ಡ್ಗಳ ಬಗ್ಗೆ ಮಾಹಿತಿಯನ್ನು ನೋಡೋಣ. ಮೊದಲು ಪದ್ಮಶ್ರೀ ಅವಾರ್ಡ್, ಇದನ್ನು 1999ರಲ್ಲಿ ಇವರಿಗೆ ನೀಡಲಾಯಿತು. ಪದ್ಮಭೂಷಣ ಅವಾರ್ಡ್ 2019ರಲ್ಲಿ ನೀಡಲಾಯಿತು. ಸಾಹಿತ್ಯ ಅಕಾಡೆಮಿ ಬಾಲ ಸಾಹಿತ್ಯ ಪುರಸ್ಕಾರ, ಇದನ್ನು 2012ರಲ್ಲಿ ನೀಡಲಾಯಿತು. ಮತ್ತು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ 1992ರಲ್ಲಿ ನೀಡಲಾಯಿತು. ಹಾಗೆಯೇ 2024ರಲ್ಲಿ ಇವರಿಗೆ ಫೆಲೋಶಿಪ್ ಅವಾರ್ಡ್ ಅನ್ನು ನೀಡಲಾಗಿರುತ್ತದೆ. ರಸ್ಕಿನ್ ಬಾಂಡ್ ಇವರ ಹೆಸರನ್ನು ನೆನಪಿಟ್ಟುಕೊಳ್ಳಿ. ಇವರು ಖ್ಯಾತ ಭಾರತೀಯ ಲೇಖಕ ಆಗಿರುತ್ತಾರೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ವಿಶ್ವ ಹೈಡ್ರೋಜನ್ ಶೃಂಗಸಭೆ ಮತ್ತು ಪ್ರದರ್ಶನ 2024 ಅನ್ನು ಮೇ 2024ರಲ್ಲಿ ಎಲ್ಲಿ ಆಯೋಜಿಸಲಾಗಿದೆ? ಇದರ ಸರಿಯಾದ ಉತ್ತರವು ಆಪ್ಷನ್ ಎ, ನೆದರ್ಲ್ಯಾಂಡ್ನಲ್ಲಿ ಆಯೋಜಿಸಲಾಯಿತು. ಇದರ ಬಗ್ಗೆ ಮಾಹಿತಿಯು, ವಿಶ್ವ ಹೈಡ್ರೋಜನ್ ಶೃಂಗಸಭೆ ಮತ್ತು ಪ್ರದರ್ಶನ 2024 ಈ ಸಭೆಯನ್ನು 13ರಿಂದ 15 ಮೇ 2024ರವರೆಗೆ ಆಯೋಜಿಸಲಾಯಿತು. ಎಲ್ಲಿ ಆಯೋಜಿಸಲಾಯಿತು ಅಂದರೆ ರೋಟರ್ಡ್ಯಾಮ್, ನೆದರ್ಲ್ಯಾಂಡ್ನಲ್ಲಿ ಆಯೋಜಿಸಲಾಗಿರುತ್ತದೆ. ಇಲ್ಲಿ ಭಾರತ ತನ್ನ ಮೊದಲ ಪೆವಿಲಿಯನ್ ಅನ್ನು ಪ್ರಾರಂಭಿಸಿರುತ್ತದೆ ಅಥವಾ ಸ್ಥಾಪಿಸಿರುತ್ತದೆ. ಈ ಪೆವಿಲಿಯನ್ ಏನು ಮಾಡುತ್ತದೆ ಅಂದರೆ ಭಾರತದಲ್ಲಿ ನಡೆಯುವ ಹೈಡ್ರೋಜನ್ ಕಾರ್ಯಕ್ರಮಗಳು ಮತ್ತು ಹೈಡ್ರೋಜನ್ನನ್ನು ನಾವು ಯಾವ ರೀತಿಯಾಗಿ ತಯಾರಿಸುತ್ತೇವೆ ಮತ್ತು ಹೈಡ್ರೋಜನ್ನನ್ನು ನಾವು ಯಾವ ರೀತಿಯಾಗಿ ಯೂಸ್ ಮಾಡುತ್ತೇವೆ ನಮ್ಮ ಭಾರತ ದೇಶದಲ್ಲಿ, ಇದರ ಬಗ್ಗೆ ಮಾಹಿತಿಯನ್ನು ಈ ಪೆವಿಲಿಯನ್ ನೀಡುತ್ತದೆ. ಈ ಪೆವಿಲಿಯನ್ ಅನ್ನು ಕೇಂದ್ರ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯವು ಸ್ಥಾಪಿಸಿರುತ್ತದೆ. ಈ ಸಚಿವಾಲಯದ ಕಾರ್ಯದರ್ಶಿಯಾದ ಉಪೇಂದರ್ ಸಿಂಗ್ ಬಲ್ಲಾ ಅವರು ಇದನ್ನು ಉದ್ಘಾಟಿಸಿರುತ್ತಾರೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಇಲ್ಲಿ ಮೇನ್ ಆಗಿ ಈ ವಿಶ್ವ ಹೈಡ್ರೋಜನ್ ಶೃಂಗಸಭೆ ಮತ್ತು ಪ್ರದರ್ಶನ 2024 ಯಾಕೆ ಆಯೋಜಿಸಲಾಯಿತು ಅಂದರೆ ಇದು ವಿಶ್ವದ ಹಸಿರು ಹೈಡ್ರೋಜನ್ ತಂತ್ರಜ್ಞಾನ ಮತ್ತು ಹಸಿರು ಹೈಡ್ರೋಜನ್ ಆಧಾರಿತ ಇಂಧನದ ಬಳಕೆಯನ್ನು ಉತ್ತೇಜಿಸುವುದು ಈ ಒಂದು ಸಭೆಯ ಉದ್ದೇಶವಾಗಿರುತ್ತದೆ. ನಮ್ಮ ಭಾರತದಲ್ಲಿ ಹೈಡ್ರೋಜನ್ನ ಕಾನ್ಸೆಪ್ಟ್ಗಾಗಿ ರಾಷ್ಟ್ರೀಯ ಹೈಡ್ರೋಜನ್ ಮಿಷನ್ ಅನ್ನು ಪ್ರಾರಂಭಿಸಲಾಗಿತ್ತು. ಇದನ್ನು 4 ಜನವರಿ 2022ರಲ್ಲಿ ಪ್ರಾರಂಭಿಸಲಾಗಿದೆ. ಇದರಲ್ಲಿ ಭಾರತ ಸರ್ಕಾರವು ಈ ಮಿಷನ್ಗೆ 19,744 ಕೋಟಿ ರೂಪಾಯಿಗಳ ವೆಚ್ಚವನ್ನು ಅನುಮೋದಿಸಿರುತ್ತದೆ. ಈ ಮಾಹಿತಿಗಳನ್ನು ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯ ಬಗ್ಗೆ ನೋಡೋಣ. ಇತ್ತೀಚೆಗೆ ಏಷ್ಯನ್ ಟ್ರ್ಯಾಂಪೋಲೈನ್ ಜಿಮ್ನಾಸ್ಟಿಕ್ ಚಾಂಪಿಯನ್ಶಿಪ್ನಲ್ಲಿ ಪದಕ ಗೆದ್ದ ಮೊದಲ ಭಾರತೀಯ ಯಾರು? ಸರಿಯಾದ ಉತ್ತರವು ಆಪ್ಷನ್ ಬಿ ಆಗಿರುತ್ತದೆ. ಸೃಷ್ಟಿ ಖಂಡಗಾಲೆ ಇವರು ಏಷ್ಯನ್ ಟ್ರ್ಯಾಂಪೋಲೈನ್ ಜಿಮ್ನಾಸ್ಟಿಕ್ ಚಾಂಪಿಯನ್ಶಿಪ್ನಲ್ಲಿ ಪದಕವನ್ನು ಪಡೆದುಕೊಂಡಿರುತ್ತಾರೆ. ಇಲ್ಲಿ ಏಷ್ಯನ್ ಟ್ರ್ಯಾಂಪೋಲೈನ್ ಜಿಮ್ನಾಸ್ಟಿಕ್ ಚಾಂಪಿಯನ್ಶಿಪ್ ಇದು ಚೀನಾದಲ್ಲಿ ನಡೆಯಿತು. ಚೀನಾದ ಹಾಂಗ್ಕಾಂಗ್ನಲ್ಲಿ ನಡೆಯಿತು. ಇದು ಇದರ 6ನೇ ಆವೃತ್ತಿಯಾಗಿರುತ್ತದೆ. 6ನೇ ಆವೃತ್ತಿಯಲ್ಲಿ ಸೃಷ್ಟಿ ಖಂಡಗಾಲೆ ಭಾರತೀಯ ಜಿಮ್ನಾಸ್ಟಿಕ್ ಆಟಗಾರ್ತಿಯಾದ ಇವರು ಬೆಳ್ಳಿ ಪದಕವನ್ನು ಪಡೆಯುವ ಮೂಲಕ ಭಾರತಕ್ಕೆ ಮೊದಲ ಪದಕವನ್ನು ಪಡೆದರು. ಏಷ್ಯನ್ ಟ್ರ್ಯಾಂಪೋಲೈನ್ ಜಿಮ್ನಾಸ್ಟಿಕ್ ಚಾಂಪಿಯನ್ಶಿಪ್ನಲ್ಲಿ ಅಂದರೆ ಇದೇ ಮೊದಲ ಬಾರಿಗೆ
ಏಷ್ಯನ್ ಟ್ರಾಂಪೋಲೈನ್ ಜಿಮ್ನಾಸ್ಟಿಕ್ ಚಾಂಪಿಯನ್ಶಿಪ್ನಲ್ಲಿ ಪದಕವನ್ನು ಪಡೆದಿರುವುದು ಭಾರತದ ಪರವಾಗಿ ಯಾರು? ಸೃಷ್ಟಿ ಖಂಡಕಾಲೆ ಆಗಿರುತ್ತಾರೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಹಾಗೆ ಇಲ್ಲಿ ಆಪ್ಷನ್ಸ್ನಲ್ಲಿ ನೋಡಿ, ದೀಪಾ ಕರ್ಮಾಕರ್ ಇವರ ಮಾಹಿತಿಯನ್ನು ನೆನಪಿಟ್ಟುಕೊಳ್ಬೇಕಾಗಿರುತ್ತದೆ. ಇವರು ಭಾರತದ ಪರವಾಗಿ ಒಲಿಂಪಿಕ್ಸ್ನಲ್ಲಿ ಜಿಮ್ನಾಸ್ಟಿಕ್ ವಿಭಾಗದಲ್ಲಿ ಪಾಲ್ಗೊಂಡ ಮೊದಲ ಆಟಗಾರ್ತಿಯಾಗಿರುತ್ತಾರೆ ಭಾರತದಿಂದ. ಹಾಗಾಗಿ ಇವರ ಮಾಹಿತಿ ಇಂಪಾರ್ಟೆಂಟ್ ಆಗಿರುತ್ತದೆ. ಮತ್ತು ಅರುಣಾ ರೆಡ್ಡಿ ಇವರ ಮಾಹಿತಿ ನೋಡಿ, ಇವರು 2018ರಲ್ಲಿ ಜಿಮ್ನಾಸ್ಟಿಕ್ ವರ್ಲ್ಡ್ ಕಪ್ನಲ್ಲಿ ಬ್ರೌನ್ಸ್ ಮೆಡಲ್ ಅನ್ನು ಪಡೆಯುವ ಮೂಲಕ ಮೊದಲ ಆಟಗಾರ್ತಿಯಾಗಿರುತ್ತಾರೆ. ಜಿಮ್ನಾಸ್ಟಿಕ್ ವರ್ಲ್ಡ್ ಕಪ್ನಲ್ಲಿ ಮೊದಲ ಬಾರಿಗೆ ಭಾರತಕ್ಕೆ ಪದಕವನ್ನು ಪಡೆದವರು. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಬಿಡುಗಡೆಯಾದ ವರ್ಲ್ಡ್ ಯೂನಿವರ್ಸಿಟಿ ಶ್ರೇಯಾಂಕಗಳು ಇದರಲ್ಲಿ 2024ರಲ್ಲಿ ಯಾವ ಭಾರತೀಯ ಸಂಸ್ಥೆಯು ಅಗ್ರಸ್ಥಾನದಲ್ಲಿದೆ ಅಥವಾ ಮೊದಲನೆಯ ಸ್ಥಾನದಲ್ಲಿದೆ? ಸರಿಯಾದ ಉತ್ತರವು ಆಪ್ಷನ್ ಡಿ ಆಗಿರುತ್ತದೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಹಮದಾಬಾದ್ ವಿಶ್ವವಿದ್ಯಾಲಯವು ಮೊದಲನೆಯ ಸ್ಥಾನದಲ್ಲಿದೆ. ವರ್ಲ್ಡ್ ವಿಶ್ವವಿದ್ಯಾಲಯ ಶ್ರೇಯಾಂಕಗಳ 2024ರ ವರದಿಯಲ್ಲಿ ಇಲ್ಲಿ ಇದು IIM ಅಹಮದಾಬಾದ್ ಭಾರತದಲ್ಲಿ 1ನೆಯ ಸ್ಥಾನದಲ್ಲಿದೆ ಮತ್ತು ವಿಶ್ವದಲ್ಲಿ 410ನೆಯ ಸ್ಥಾನ ಪಡೆದುಕೊಂಡಿದೆ. ಈ ವಿಶ್ವವಿದ್ಯಾಲಯ ಶ್ರೇಯಾಂಕಗಳ 2024ರ ವರದಿಯಲ್ಲಿ. ಹಾಗೆ ಮೊದಲ ಸ್ಥಾನದಲ್ಲಿ ಈ ಶ್ರೇಯಾಂಕಗಳಲ್ಲಿ ಯಾವ ವಿಶ್ವವಿದ್ಯಾಲಯ ಇದೆ ಅಂದರೆ ಹಾರ್ವರ್ಡ್ ಯೂನಿವರ್ಸಿಟಿ ಇದೆ. ಇದು USAಯಲ್ಲಿರುವ ಹಾರ್ವರ್ಡ್ ಯೂನಿವರ್ಸಿಟಿಯು ಮೊದಲ ಸ್ಥಾನದಲ್ಲಿದೆ ವರ್ಲ್ಡ್ ಯೂನಿವರ್ಸಿಟಿ ಶ್ರೇಯಾಂಕಗಳಲ್ಲಿ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ ನೋಡೋಣ. ಮಿಸ್ಸೆಸ್ ಸೌತ್ ಏಷ್ಯಾ ವರ್ಲ್ಡ್ ಪ್ರಶಸ್ತಿಯನ್ನು ಪಡೆದ ಕನ್ನಡತಿ ಯಾರು? ಸೊ ಇದರ ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತದೆ. ಉಮಾ ಸೊರಕೊಂಡೆ ಅವರು ಮಿಸ್ಸೆಸ್ ಸೌತ್ ಏಷ್ಯಾ ವರ್ಲ್ಡ್ ಪ್ರಶಸ್ತಿ 2024ರ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಇವರ ಬಗ್ಗೆ ಮಾಹಿತಿ ನೆನಪಿಟ್ಟುಕೊಳ್ಳಿ. ಇವರು ಉಮಾ ಸೊರಕೊಂಡೆ, ಇವರು ಧಾರವಾಡದವರಾಗಿರುತ್ತಾರೆ. ಇವರಿಗೆ ಈ ಪ್ರಶಸ್ತಿಯನ್ನು ಯಾವ ಸಂಸ್ಥೆ ನೀಡಿರುತ್ತದೆ ಅಂದರೆ ಮೈ ಡ್ರೀಮ್ ಸಂಸ್ಥೆ ನೀಡುತ್ತದೆ. ಮೈ ಡ್ರೀಮ್ TV ಎನ್ನುವ ಒಂದು ಸಂಸ್ಥೆ ನೀಡುತ್ತದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಸಸ್ಯ ಆರೋಗ್ಯ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಸರಿಯಾದ ಉತ್ತರವು ಆಪ್ಷನ್ ಡಿ, ಮೇ 15ರಂದು ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಸಸ್ಯ ದಿನವನ್ನು ಆಚರಿಸಲಾಗುತ್ತದೆ. ಇಲ್ಲಿ 2024ರ ಥೀಮ್ ಏನಾಗಿರುತ್ತದೆ ಅಂದರೆ ಸಸ್ಯ ಆರೋಗ್ಯ, ಸುರಕ್ಷಿತ ವ್ಯಾಪಾರ ಮತ್ತು ಡಿಜಿಟಲ್ ತಂತ್ರಜ್ಞಾನ ಎನ್ನುವುದು 2024ರ ಥೀಮ್ ಆಗಿರುತ್ತದೆ. ಇಲ್ಲಿ ಅಂತಾರಾಷ್ಟ್ರೀಯ ಕುಟುಂಬ ದಿನ, ಇದನ್ನು ಕೂಡ ಮೇ 15ರಂದೇ ಆಚರಿಸಲಾಗುತ್ತದೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ ನೋಡೋಣ. 2022-23ನೇ ಸಾಲಿನ ಅಣಕೃ ಪ್ರಶಸ್ತಿಯನ್ನು ಯಾರಿಗೆ ನೀಡಲು ಆಯ್ಕೆ ಮಾಡಲಾಗಿದೆ? ಸರಿಯಾದ ಉತ್ತರವು ಆಪ್ಷನ್ ಸಿ ಆಗಿರುತ್ತದೆ. ಮೇಲಿನ ಎಲ್ಲವೂ. ಅಂದರೆ ಇಲ್ಲಿ 2022 ಮತ್ತು 2023ನೇ ಸಾಲಿನಲ್ಲಿ ರಾಮಸ್ವಾಮಿ ಮತ್ತು BS ಸ್ವಾಮಿ ಇವರಿಗೆ ಅಣಕೃ ಪ್ರಶಸ್ತಿಯನ್ನು ನೀಡಲು ಆಯ್ಕೆ ಮಾಡಲಾಗಿರುತ್ತದೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಇದು ಕರ್ನಾಟಕದಲ್ಲಿ ನೀಡುವ ಪ್ರಶಸ್ತಿಯಾಗಿರುವುದರಿಂದ ಇಂಪಾರ್ಟೆಂಟ್ ಆಗಿರುತ್ತದೆ. ಇಲ್ಲಿ ಅಣಕೃ ಪ್ರಶಸ್ತಿಯ ಫುಲ್ ಫಾರ್ಮ್ ಅರಕಲಗೂಡ ನರಸಿಂಗರಾಯ ಕೃಷ್ಣರಾಯ ಆಗಿರುತ್ತಾರೆ. ಇವರ ನೆನಪಿನಲ್ಲಿ ಈ ಪ್ರಶಸ್ತಿಯನ್ನು ನೀಡಲಾಗಿರುತ್ತದೆ. ಇವರು ಲೇಖಕ ಮತ್ತು ಚಳುವಳಿಗಾರ ಆಗಿರುತ್ತಾರೆ. ಇವರನ್ನು ಕನ್ನಡ ಕಾದಂಬರಿಯ ಸಾರ್ವಭೌಮ ಎಂದು ಕೂಡ ಕರೆಯಲಾಗುತ್ತದೆ ಮತ್ತು ಇವರು ಖ್ಯಾತಿಯಾಗಿರುವುದೇ ಇದಕ್ಕಾಗಿ. ಕನ್ನಡ ಕಾದಂಬರಿಯ ಸಾರ್ವಭೌಮ ಎಂದೇ ಖ್ಯಾತಿಯಾಗಿರುತ್ತಾರೆ. ಈ ಪ್ರಶಸ್ತಿಯ ಅಡಿಯಲ್ಲಿ ರಾಮಸ್ವಾಮಿ ಮತ್ತು ಇನ್ನೊಬ್ಬರು ಯಾರಿಗೆ BS ಸ್ವಾಮಿ ಅವರಿಗೆ 50,000 ರೂಪಾಯಿ ನಗದನ್ನು ನೀಡಲಾಗುತ್ತದೆ. ಈ ಪ್ರಶಸ್ತಿಯ ಅಡಿಯಲ್ಲಿ ನೆನಪಿಟ್ಟುಕೊಳ್ಳಿ. ಇದು 2022-23ನೇ ಸಾಲಿನ ಅಣಕೃ ಪ್ರಶಸ್ತಿಯಾಗಿರುತ್ತದೆ. ರಾಮಸ್ವಾಮಿ ಮತ್ತು BS ಸ್ವಾಮಿ ಅವರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಇಲ್ಲಿ ಸಹಾಯಧನ ಎಷ್ಟಂದರೆ 50,000 ರೂಪಾಯಿಯನ್ನು ಈ ಪ್ರಶಸ್ತಿ ಅಡಿಯಲ್ಲಿ ನೀಡಲಾಗುತ್ತದೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ ನೋಡೋಣ. KMF ಯಾವ ಕ್ರಿಕೆಟ್ ತಂಡಕ್ಕೆ 2024ನೇ ವರ್ಲ್ಡ್ ಕಪ್ನಲ್ಲಿ ಪ್ರಾಯೋಜಕತ್ವ ಪಡೆದಿದೆ? ಸರಿಯಾದ ಉತ್ತರ ಮೇಲಿನ ಎಲ್ಲವೂ ಆಗಿರುತ್ತದೆ. ಐರ್ಲೆಂಡ್ ಮತ್ತು ಸ್ಕಾಟ್ಲೆಂಡ್ಗೆ KMF ಅಥವಾ ಕರ್ನಾಟಕದ ನಂದಿನಿ ಉಂಟಲ್ಲ, ನಂದಿನಿ ಕಂಪನಿಯು ವರ್ಲ್ಡ್ ಕಪ್ನಲ್ಲಿ ಐರ್ಲೆಂಡ್ ಮತ್ತು ಸ್ಕಾಟ್ಲೆಂಡ್ ದೇಶಗಳ ತಂಡಕ್ಕೆ ಪ್ರಾಯೋಜಕತ್ವವನ್ನು ಪಡೆದುಕೊಂಡಿರುತ್ತದೆ. ಈ ಮಾಹಿತಿ ಇಂಪಾರ್ಟೆಂಟ್ ಆಗಿರುತ್ತದೆ. ಕರ್ನಾಟಕದ ನಂದಿನಿ ಕಂಪನಿ KMF ಕಂಪನಿ ಉಂಟಲ್ಲ, ಅದು 2024 ಇಲ್ಲಿ ಜೂನ್ 1ರಿಂದ ಜೂನ್ 29ರವರೆಗೆ ನಡೆಯುತ್ತದೆ. 2024 ಇಲ್ಲಿ ವರ್ಲ್ಡ್ ಕಪ್ನಲ್ಲಿ ಪುರುಷರ ವರ್ಲ್ಡ್ ಕಪ್ ಆಗಿರುತ್ತದೆ. ಇದರಲ್ಲಿ ಪ್ರಾಯೋಜಕತ್ವವನ್ನು ಪಡೆದುಕೊಂಡಿದೆ. ಯಾವ 2 ದೇಶಗಳ ತಂಡದ್ದು ಅಂದರೆ ಐರ್ಲೆಂಡ್ ಮತ್ತು ಸ್ಕಾಟ್ಲೆಂಡ್ ತಂಡಕ್ಕೆ ಪಡೆದುಕೊಂಡಿರುತ್ತದೆ. ಈ ಮಾಹಿತಿ ಇಂಪಾರ್ಟೆಂಟ್ ಆಗಿರುತ್ತದೆ, ನೆನಪಿಟ್ಟುಕೊಳ್ಳಿ. ಇಲ್ಲಿ ನೀವು ಇಮೇಜ್ನಲ್ಲಿ ನೋಡಬಹುದು, ಈ ರೀತಿಯಾಗಿರುತ್ತದೆ. ಈ ಪ್ರಾಯೋಜಕತ್ವವನ್ನು ಪಡೆದುಕೊಂಡಿದೆ. ಇಲ್ಲಿ ನೋಡಿ ನಂದಿನಿ. ಸೊ ಈ ಮಾಹಿತಿ ತುಂಬ ಇಂಪಾರ್ಟೆಂಟ್, ಗಮನಿಸಿಕೊಳ್ಳಿ ಮತ್ತು ತುಂಬ ಇಂಪಾರ್ಟೆಂಟ್ ಆಗಿರೋದನ್ನು ನೆನಪಿಟ್ಟುಕೊಳ್ಳಿ.
ಮುಂದಿನ ಪ್ರಶ್ನೆ ನೋಡೋಣ. ಚಂದ್ರನ ಮೇಲೆ ಮೊದಲ ರೈಲ್ವೆ ವ್ಯವಸ್ಥೆಯನ್ನು ನಿರ್ಮಿಸಲಾಗುತ್ತಿದೆ. ಇದನ್ನು ಫ್ಲಾಟ್ ಎಂದು ಕರೆಯಲಾಗುತ್ತದೆ. ಈ ಫ್ಲಾಟ್ ಅನ್ನು ನಿರ್ಮಿಸುತ್ತೇವೆ ಎಂದು ಇತ್ತೀಚೆಗೆ ಯಾರು ಘೋಷಿಸಿದ್ದಾರೆ? ಸರಿಯಾದ ಉತ್ತರವು ಆಪ್ಷನ್ ಡಿ, ನಾಸಾ ಸಂಸ್ಥೆ ಇದನ್ನು ಘೋಷಿಸಿರುತ್ತದೆ. ಚಂದ್ರನ ಮೇಲೆ ಮೊದಲ ರೈಲ್ವೆ ವ್ಯವಸ್ಥೆಯನ್ನು ಮಾಡುತ್ತೇವೆ ಎಂದು ನಾಸಾ ಸಂಸ್ಥೆಯು ಘೋಷಿಸಿರುತ್ತದೆ. ಇದರ ಹೆಸರನ್ನು ಫ್ಲಾಟ್ ಎಂದು ಇಡಲಾಗುತ್ತದೆ ಎಂದು ತಿಳಿಸಿದ್ದಾರೆ. ಇಲ್ಲಿ ಯಾವ ರೀತಿಯಾಗಿ ರೈಲ್ವೆ ಅಂದರೆ ಏನು ಅಂದರೆ, ಇಲ್ಲಿ ವಸ್ತುಗಳನ್ನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸಾಗಿಸಲು ಒಂದು ಉಪಕರಣವನ್ನು ಮಾಡಲಾಗುತ್ತದೆ. ಅದಕ್ಕೆ ರೈಲು ಅಂತ ಹೇಳಲಾಗಿದೆ. ಇಲ್ಲಿ ಪಟ್ಟಿ ನೋಡಿ ಒಂಥರ ರೀತಿಯಾಗಿ ಇದೆಲ್ಲ, ಹಾಗಾಗಿ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಈ ಫ್ಲಾಟ್ನ ಫುಲ್ ಫಾರ್ಮ್ ಏನಾಗಿರುತ್ತದೆ ಅಂದರೆ ಫ್ಲೆಕ್ಸಿಬಲ್ ಲೆವಿಟೇಷನ್ ಆನ್ ಎ ಟ್ರ್ಯಾಕ್ ಎನ್ನುವುದು ಫ್ಲಾಟ್ನ ಫುಲ್ ಫಾರ್ಮ್ ಆಗಿರುತ್ತದೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯು ಇತ್ತೀಚೆಗೆ ಅಂತಾರಾಷ್ಟ್ರೀಯ ಕುಟುಂಬ ದಿನವನ್ನು ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರವು ಆಪ್ಷನ್ ಎ ಆಗಿರುತ್ತದೆ. 15 ಮೇ ಅಂದು ಅಂತಾರಾಷ್ಟ್ರೀಯ ಕುಟುಂಬ ದಿನವನ್ನು ಆಚರಿಸಲಾಯಿತು. ಇದರ 2024ರ ಥೀಮ್ ಏನಾಗಿರುತ್ತದೆ ಅಂದರೆ ಕುಟುಂಬಗಳು ಮತ್ತು ಹವಾಮಾನ ಬದಲಾವಣೆ ಎನ್ನುವುದು 2024ರ ಥೀಮ್ ಆಗಿರುತ್ತದೆ. ಮತ್ತು ಮೊದಲ ಬಾರಿಗೆ ಈ ಅಂತಾರಾಷ್ಟ್ರೀಯ ಕುಟುಂಬ ದಿನವನ್ನು 1994ರಂದು ಆಯೋಜಿಸಲಾಯಿತು. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ ಇಲ್ಲಿ ನೋಡಿ. ಆಲಿಸ್ ಮುನ್ರೋ ಮೇ 2024ರಂದು ನಿಧನರಾದರು. ಇಲ್ಲಿ ನೆನಪಿಟ್ಟುಕೊಳ್ಳಿ, ಇವರು ಯಾವ ಕ್ಷೇತ್ರಕ್ಕೆ ನೊಬೆಲ್ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದರು? ಸರಿಯಾದ ಉತ್ತರವು ಆಪ್ಷನ್ ಬಿ ಆಗಿರುತ್ತದೆ. ಸಾಹಿತ್ಯ ಕ್ಷೇತ್ರದಲ್ಲಿ ಆಲಿಸ್ ಮುನ್ರೋ ಅವರು ನೊಬೆಲ್ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದರು. ಇವರು 2024ರಲ್ಲಿ ನಿಧನರಾಗಿದ್ದಾರೆ. ಇವರ 92ನೇ ವಯಸ್ಸಿನಲ್ಲಿ ನಿಧನರಾಗಿರುತ್ತಾರೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯು ಮೇ 2024ರಲ್ಲಿ ಭಾರತ ಸರ್ಕಾರವು ಪ್ರವಾಹವನ್ನು ಎದುರಿಸಲು ಯಾವ ದೇಶಕ್ಕೆ $10 ಲಕ್ಷ ಮಾನವೀಯ ನೆರವು ನೀಡುವುದಾಗಿ ಘೋಷಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತದೆ. ಕೀನ್ಯಾ ದೇಶಕ್ಕೆ ಈ ಮಾನವೀಯ ನೆರವನ್ನು ನೀಡಿದ್ದಾರೆ. ಯಾಕಂದರೆ ಇಲ್ಲಿ ಪ್ರವಾಹ ಬಂದುದರಿಂದ, ಈ ದೇಶದಲ್ಲಿ ಪ್ರವಾಹ ಬಂದುದರಿಂದ ತುಂಬ ನಷ್ಟಗಳು ಆಗಿರುತ್ತದೆ. ಹಾಗಾಗಿ ಭಾರತ ಸರ್ಕಾರವು ಅಥವಾ ಭಾರತ ದೇಶವು $10 ಲಕ್ಷ ಮಾನವೀಯ ನೆರವನ್ನು ನೀಡಿರುತ್ತದೆ. ಈ ಮಾಹಿತಿ ಇಂಪಾರ್ಟೆಂಟ್ ಆಗಿರುತ್ತದೆ, ನೆನಪಿಟ್ಟುಕೊಳ್ಳಿ. ಇದು ಇವತ್ತಿನ ಕರೆಂಟ್ ಅಫೇರ್ಸ್ ಆಗಿತ್ತು. ಥ್ಯಾಂಕ್ ಯು.